ವೇದಿಕೆ ಮೇಲೆ ಹಾಕಿರುವ ನನ್ನ ಪ್ರೆಸಿಡೆಂಟ್ ಗೌಡ ಜಗದೀಶ್ ಶೆಟ್ಟಿ ಅವರೇ, ಹಾಗೂ ಪ್ರೆಸಿಡೆಂಟ್ ಸತೀಶ್ ಕುಮಾರ್ ಅವರೇ, ಹಾಗೂ ವೈಸ್ ಪ್ರೆಸಿಡೆಂಟ್ ಸಿ ಶ್ರೀನಿವಾಸ ಅವರೇ, ಹಾಗೂ ಸೆಕ್ರೆಟರಿ ಆಗಿರುವ ನಾಗೇಶ್ ಅವರೇ, ಹಾಗೂ ಎಲ್ಲಾ ಕಮಿಟಿ ಮೆಂಬರ್ಸ್ ಅಂಡ್ ಸೀನಿಯರ್ ಅಂಡ್ ಜೂನಿಯರ್ ಅಡ್ವೊಕೇಟ್ಸ್, ಮೊದಲನೇದಾಗಿ ಎಲ್ಲರಿಗೂ ಒಳ್ಳೆಯ ದಿನಾಚರಣೆ ಶುಭಾಶಯಗಳು. Why we celebrate this day? ಮೊದಲನೇದಾಗಿ to recognize the role of the advocate in upholding the constitution or defending the rights of the citizens and commitment to the justice. So the advocacy professionally main principles in integrity, ethics and commitment towards justice and upholding the constitution. So ಸಂವಿಧಾನ ಎಲ್ಲದಕ್ಕಿಂತ ಸುಪ್ರೀಂ. ಇವಾಗ ನಾವು ನ್ಯಾಯಾಲಯದಲ್ಲೂ ಕೂಡ ಸವಾರ್ಣ ತರ್ತಿ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. So Supreme minus so that is constitution na ನಾವು ಇಂಟೀರಿಯರ್ ಕೆಲಸನೇ ಪ್ರೊಫೆಷನ್ ಅದು ನಮ್ಗೆ ಇರೋದು ಹಿಂದಿರೋ ಓವರ್ ಸೊ ಅಸಹ್ಯ ನೋಬಲ್ ಪ್ರೊಫೆಷನ್. ನನ್ನ ಪ್ರಕಾರ ಎರಡು ನೋಬಲ್ ಪ್ರೊಫೆಷನ್, ಒನ್ ಇಸ್ ಡಾಕ್ಟರ್ ಅಂಡ್ ಒನ್ ಇಸ್ ಅಡ್ವೊಕೇಟ್. ಏನಕ್ಕೆ ಅಂತಂದ್ರೆ ಡಾಕ್ಟರ್ ಅವರು ಲೈಫ್ ಸೇವ್ ಮಾಡ್ತಾರೆ, ಬಟ್ ಅಡ್ವೊಕೇಟ್ಸ್ ನಮ್ಮ ಲೈಫ್ ಇದ್ರೆ ಸಾಲಲ್ಲ, ಸುಮ್ಮನೆ ಜೀವನ ನಡೆಸೋದಲ್ಲ. ಒಂದು ರೈಟ್ಸ್ ಇಂದ ಒಂದು ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ಒಂದು ಒಳ್ಳೆ ರೀತಿ ಜೀವನ ನಡೆಸಲಿಕ್ಕೆ ನಮ್ಮ ಅಡ್ವೊಕೇಟ್ಸ್ ಪ್ರೊಫೆಷನ್. ಸೊ ಎಲ್ಲೇ ಹೋದ್ರು ನಮ್ಗೆ ಲೀಗಲ್ ನಾಲೆಜ್ ಬೇಕು. ಪ್ರತಿಯೊಂದು ಏನೇ ಸೌಲಭ್ಯ ಪಡ್ಕೋಬೇಕು ಅಂದ್ರೆ ನಮ್ಗೆ ಲೀಗಲ್ ನಾಲೆಜ್. ಸೊ ಲೀಗಲ್ ಅಂದ ತಕ್ಷಣ ಇಟ್ಸ್ ಆಲ್ವೇಸ್ ಲರ್ನೆಡ್ ಪ್ರೊಫೆಷನ್. ಸೊ ಲರ್ನೆಡ್ ಡಾಕ್ಟರ್ ಅನ್ನಲ್ಲ, ಆಲ್ವೇಸ್ ನಾನು ಹೇಳ್ತೇನೆ ಲರ್ನೆಡ್ ಡಾಕ್ಟರ್ ಅನ್ನಲ್ಲ, ಲರ್ನೆಡ್ ಅಡ್ವೊಕೇಟ್ಸ್ ಅಂತಾನೆ ಅನ್ನೋದು. ಸೊ ಅಡ್ವೊಕೇಟ್ ಡಾಕ್ಟರ್ ಇಂದ ಸ್ವಲ್ಪ ಒನ್ ಸ್ಟೆಪ್ ಹೈಡ್ ಇಸ್ ಅಡ್ವೊಕೇಸಿ ಎರಡು ಕಂಪ್ಯಾರಿಸನ್ ಅಂತಂದ್ರೆ. ಸೊ ನೆಕ್ಸ್ಟ್ coming to this ನನ್ನ ಪರ್ಸನಲ್ ಒಪಿನಿಯನ್, ಇವತ್ತಿನ ಒಂದು ಅಡ್ವೊಕೇಟ್ಸ್ ಡೇ ಒಂದು ವಾರದಿಂದ ಸ್ಪೋರ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ಎಕ್ಸ್ಪರ್ಟ್ ಆಗಿ ಪಿಟಿ ಮಾಸ್ಟರ್ಸ್ ಎಲ್ಲ ತರಿಸಿ ಎಕ್ಸ್ಪರ್ಟ್ ಆಗಿ ನಡೆಸಿದ್ದಾರೆ. ದಿಸ್ ಟೈಪ್ ಪ್ರೊಫೆಷನ್ ನನ್ನ ಪರ್ಸನಲ್ ಮೆಮೊರಿ ಕ್ರಿಯೇಟ್ ಆಗಿದೆ ನನಗೆ. ಈಗ ನೆಕ್ಸ್ಟ್ ನನ್ನ ಟ್ರಾನ್ಸ್ಫರ್ ಇರೋದ್ರಿಂದ ಈ ಸರಿ ಒಂದು ಪಿಟಿ ಮಾಸ್ಟರ್ ಇರ್ಬೋದು ಯಾರನ್ನ ಕರೆಸಿ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಸ್ಟೇಜ್ ರೆಡಿ ಮಾಡಿ ಅಡ್ವೊಕೇಟ್ಸ್ ನ ಇಷ್ಟು ಸಕ್ಸಸ್ಫುಲ್ ಮಾಡಿರೋದಕ್ಕೆ I would like to congratulate to the president and secretary and even the vice president and other committee members. And lastly but not least, I would like to address my junior advocates. Sir ಹೇಳಿದ್ರು, ನಾನು ಯಾವಾಗಲೂ ಜೂನಿಯರ್ಸ್ ಹೇಳೋದು ಹಾರ್ಡ್ ವರ್ಕ್ ಗೆ ನೋ ಶಾರ್ಟ್ ಕಟ್. ಬೇರೆ ಪ್ರೊಫೆಷನಲ್ ಎಲ್ಲ ಪ್ರತಿಯೊಂದು ಏನೇ ಮಾಡಿದ್ರು ಹಾರ್ಡ್ ವರ್ಕ್ ಇರಲೇಬೇಕು. ಬಟ್ ಬೇರೆ ಪ್ರೊಫೆಷನ್ ಇಂಜಿನಿಯರ್ ಏನೇ ಪ್ರೊಫೆಷನ್ ಇದ್ರು ಎವ್ರಿ ಮಂತ್ ದೇ ಗೆಟ್ ಸ್ಯಾಲರಿ. ಇಷ್ಟು ಫಿಕ್ಸ್ ಕೆಲಸ ಮಾಡ್ತಾರೋ ಹಾರ್ಡ್ ವರ್ಕ್ ಮಾಡ್ತಾರೋ ಏನಿಲ್ಲ, ಏನ್ ಮಾಡ್ಲಿಲ್ಲ ಅಂದ್ರೂ ಒಂದು ತಿಂಗಳು ರಜಾ ಕೊಟ್ಟು ದೇ ಗೆಟ್ ಸ್ಯಾಲರಿ. ಬಟ್ ನಮ್ಮ ಪ್ರೊಫೆಷನ್ ಆಗಲ್ಲ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಬೇರೆ ಯಾವುದು ಶಾರ್ಟ್ ಕಟ್ ಇಲ್ಲ. ಇಫ್ ಯು ವರ್ಕ್ ಹಾರ್ಡ್ ಯು ಸಕ್ಸೀಡ್. ಸರ್ ಹೇಳಕ್ ಅಲ್ಲಿಂದ ಇಲ್ಲಿ ಬರ್ತೀರಾ ಮುಂದಕ್ಕೆ. ಸೊ ವರ್ಕ್ ಹಾರ್ಡ್, ಗೇನ್ ನಾಲೆಜ್ ಅಂಡ್ ಸಕ್ಸೀಡ್. ಇಷ್ಟೇ ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.